ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಪಂಡಿತ ಇದ್ದ. ಈ ಪಂಡಿತನ ಪಾಂಡಿತ್ಯ ಇಷ್ಟು ಇತ್ತು ಅಂತ ಹೇಳಿದ್ರೆ ಎಲ್ಲ ಪುರಾಣಗಳ ಬಗ್ಗೆ ಕೂಡ ನಿರರ್ಗಳವಾಗಿ ಪ್ರವಚನವನ್ನು ಕೊಡುವಂತಹ ಸಾಮರ್ಥ್ಯ ಈತನಲ್ಲಿತ್ತು. ಈತನ ಪಾಂಡಿತ್ಯದ ಅತ್ಯಂತ ಇಷ್ಟವಾದಂತಹ ವಿಷಯ ಅಂತ ಹೇಳಿದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಹಾಗಾಗಿ ಎಲ್ಲರೂ ಈತನನ್ನು ಗೀತಾ ಪಂಡಿತ ಎಂದು ಕರೆಯುತ್ತಾ ಇದ್ದರು. ಹೀಗಿರುವಾಗ ನನ್ನಷ್ಟು ದೊಡ್ಡ ಪಾಂಡಿತ್ಯವನ್ನು ಹೊಂದಿದ ಪಂಡಿತ ಯಾರೂ ಇಲ್ಲ ಎನ್ನುವಂತಹ ಒಂದು ಅಹಂಕಾರ ಈತನಲ್ಲಿ ಹುಟ್ಟಿಕೊಂಡಿತ್ತು. ನಾನು ನಿರರ್ಗಳವಾಗಿ ಪ್ರವಚನವನ್ನು ಮಾಡುವಂತಹ ದೊಡ್ಡ ಪಂಡಿತ ಎನ್ನುವಂತಹ ಗರ್ವ ಕೂಡ ಈತನಿಗೂ ಬಂದಿತ್ತು. ಒಮ್ಮೆ ಈತನಿಗೆ ಮಹಾರಾಜರ ಎದುರು ಗೀತಾ ಪ್ರವಚನವನ್ನು ಮಾಡಬೇಕು ಎನ್ನುವಂತಹ ಮನಸ್ಸುಂಟಾಗುತ್ತದೆ. ಆ ಮಹಾರಾಜರಿಂದ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ತೆಗೆದುಕೊಳ್ಳುವಂತಹ ಒಂದು ಮನಸ್ಸು ಕೂಡ ಈತನದ್ದಾಗಿರುತ್ತದೆ. ಹಾಗಾಗಿ ಈ ಪಂಡಿತ ಮಂತ್ರಿಯವರಲ್ಲಿ ವಿನಂತಿಸುತ್ತಾನೆ, ಮಹಾರಾಜರಲ್ಲಿ ಹೇಳಿ ಒಂದು ವಾರ ಗೀತಾ ಸಪ್ತಾಹವನ್ನು ನಾನು ಪ್ರವಚನವನ್ನು ಮಾಡುತ್ತೇನೆ, ಅನುವು ಮಾಡಿಕೊಡಿರಿ ಎಂದು ಹೇಳುತ್ತಾನೆ. ಮಂತ್ರಿಗಳು ರಾಜನಲ್ಲಿ ಹೋಗಿ ಈ ವಿಷಯವನ್ನು ಹೇಳಿದಾಗ ಆ ಮಹಾರಾಜ ಹೇಳ್ತಾನೆ, ನಮ್ದಾದರೂ ರಾಜಕಾರಣದ ವಿಷಯ, ನಮಗೆ ಈ ಗೀತಾ ಪ್ರವಚನದಲ್ಲಿ ಕುಳಿತುಕೊಳ್ಳಲು ಸಮಯವೆಲ್ಲಿದೆ, ಒಂದು ವಾರ ಎಲ್ಲ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಪಂಡಿತ ಬಿಡ್ತಾನ, ಇಲ್ಲ, ಒಂದು ವಾರ ಇಲ್ಲದಿದ್ದರೂ ಪರವಾಗಿಲ್ಲ, 2 ದಿನದಲ್ಲಾದರೂ ನಾನು ಗೀತಾ ಪ್ರವಚನವನ್ನು ಮಾಡಿ ಮುಗಿಸ್ತೇನೆ. ಇದರಿಂದ ರಾಜರ ಗೀತಾ ಜ್ಞಾನವೂ ಹೆಚ್ಚಬಹುದು ಹಾಗೂ ಗೀತೆಯಲ್ಲಿರುವಂತಹ ಎಲ್ಲ ಉಪದೇಶಗಳನ್ನು ಅರಿತುಕೊಂಡು ಈ ಮಹಾರಾಜರಿಗೆ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಮಾಡಲು ಸಾಧ್ಯವಾಗಬಹುದು. ಆದರೆ ಈ ಮಹಾರಾಜರಿಗೆ 2 ದಿನವೂ ಪುರುಸೋತಿರುವುದಿಲ್ಲ. ಹಾಗಾಗಿ 1 ದಿನವೂ ಪುರುಸೋತಿಲ್ಲದಂತಹ ಆ ಮಹಾರಾಜರು ಕೇವಲ 15 ನಿಮಿಷ ಮಾತ್ರ ಈ ಪಂಡಿತನಿಗೆ ಉಪನ್ಯಾಸವನ್ನು ಕೊಡುವಂತೆ ವಿನಂತಿಸಿಕೊಳ್ಳುತ್ತಾರೆ. ಆಯ್ತು, ಪರವಾಗಿಲ್ಲ, ಕೇವಲ 15 ನಿಮಿಷ ಸಿಕ್ಕಿದರೂ ಪರವಾಗಿಲ್ಲ, 18 ಅಧ್ಯಾಯಗಳ ಮಹತ್ವವನ್ನು ನಾನು 15 ನಿಮಿಷದಲ್ಲಿ ಹೇಳಿದ್ರೆ ಅವರಿಗೆ ಈ ಗೀತೆಯಲ್ಲಿ ಇನ್ನೂ ಆಸಕ್ತಿ ಹುಟ್ಟಬಹುದು. ಹಾಗೆಯೇ ಮುಂದೆ ಈ ಪ್ರವಚನವನ್ನು 1 ದಿನಕ್ಕೆ 2 ದಿನಕ್ಕೆ 1 ಸಪ್ತಾಹ ತನಕ ನಾನು ತೆಗೆದುಕೊಂಡು ಹೋಗಬಹುದು ಅಂತ ಈ ಪಂಡಿತ ಅನಿಸಿಕೊಳ್ತಾನೆ. ದಿನ ನಿಶ್ಚಯವಾಗುತ್ತದೆ. 15 ನಿಮಿಷಗಳ ಪ್ರವಚನಕ್ಕಾಗಿ 1 ದಿನ ನಿಗದಿಯಾಗುತ್ತದೆ. ಪಂಡಿತನ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. 15 ನಿಮಿಷವಾದರೂ ಚಿಂತೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಾನು ಪ್ರವಚನ ಮಾಡಿದ್ರೆ, ಮಹಾರಾಜರ ಮನಸ್ಸನ್ನು ಗೆದ್ದರೆ ಖಂಡಿತ ನನಗೆ ಹಲವಾರು ಉಡುಗೊರೆಗಳು ಸಿಗಬಹುದು ಎನ್ನುವಂತಹ ಮನಸ್ಸು ಕೂಡ ಈತನದ್ದಾಗಿತ್ತು. ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡುತ್ತಾನೆ. ಗೀತೆಯ ಮೇಲಿರುವ ನಾನಾ ಪಂಡಿತರ ಪ್ರವಚನ ಮಾಲೆಯನ್ನು ಓದಿಕೊಳ್ಳುತ್ತಾನೆ, ಸಿದ್ಧಪಡಿಸಿಕೊಳ್ಳುತ್ತಾನೆ. ಪ್ರವಚನದ ದಿನ ಹತ್ತಿರ ಬಂದೇ ಬಂತು. ಹಾಗೆ ಸಮಯವೂ ಕೂಡ ಹತ್ತಿರ ಬಂತು. ಮಹಾರಾಜರ ಎದುರು ಕುಳಿತು ಈತ ಪ್ರವಚನಕ್ಕೆ ಪ್ರಾರಂಭ ಮಾಡುತ್ತಾನೆ. ಮೊದಲ ನಿಮಿಷದಲ್ಲಿ ಈತನ ಪ್ರವಚನ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಷ್ಟೇ ಹೇಳುವಾಗಲೇ ಮಹಾರಾಜರು ಹೇಳಿದ್ರು, ಸಾಕು ಪಂಡಿತರೇ, ನಿಲ್ಲಿಸಿರಿ, ಎಲ್ಲವೂ ಅರ್ಥವಾಯಿತು ಅಂತೇಳಿ. ಈ ಪಂಡಿತನಿಗಾದರೂ ಆಶ್ಚರ್ಯ. 15 ನಿಮಿಷವಂತ ಹೇಳಿ ಈ ನನ್ನ ಭಗವದ್ಗೀತೆಯ ಮೊದಲ ಶ್ಲೋಕ, ಅದರಲ್ಲಿ ಕೂಡ 1 ಪಾದ ಮುಗಿಸುವುದರೊಳಗಾಗಿ ಇವರಿಗೆ ಅರ್ಥ ಆಯ್ತಾ? ಚಿಂತೆ ಆಗ್ತದೆ. ಅದು ಕೇಳ್ತಾನೆ, ಏನು ಮಹಾರಾಜರೇ, ಒಂದೇ ಒಂದು ಶ್ಲೋಕದ 1 ಪಾದವನ್ನು ಹೇಳಿದ ಮಾತ್ರಕ್ಕೆ ನಿಮಗೆ ಅರ್ಥವಾಯಿತೆ? ನಿಮಗೇನು ಅರ್ಥವಾಯಿತು? ನನಗೂ ತಿಳಿಸಬಹುದೇ? ಆಗ ಮಹಾರಾಜರ ಉತ್ತರ ಹೀಗಿತ್ತು, ಪಂಡಿತರೇ, ನೀವು ಹೇಳಿದ ಒಂದೇ ಒಂದು ಪಾದ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಅದನ್ನೇ ಚಿಂತಿಸಿದಾಗ ಕ್ಷೇತ್ರೇ ಕ್ಷೇತ್ರೇ ಧರ್ಮಕುರು ಎಂದಾಗುತ್ತದಲ್ಲವೇ? ಯಾರೂ ಆಗಲಿ, ಎಷ್ಟು ದೊಡ್ಡ ಶ್ರೀಮಂತನಾಗಲಿ, ಎಷ್ಟು ದೊಡ್ಡ ಪಂಡಿತನಾಗಲಿ, ಎಲ್ಲಿಯೂ ಹೋದರೂ ಕೂಡ ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ ಆತನ ಪಾಂಡಿತ್ಯಕ್ಕೆ, ಆತನ ಸಂಪತ್ತಿಗೆ ಒಂದು ಬೆಲೆ ಇರುವುದು. ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಧರ್ಮವನ್ನು ರಕ್ಷಿಸುವುದಾಗಿರುತ್ತದೆ. ಧರ್ಮದಿಂದಲೇ ನಡೆದರೆ ಮಾತ್ರ ಆತನ ಉದ್ಧಾರ, ಇಡೀ ಜಗತ್ತಿನ ಉದ್ಧಾರ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಧರ್ಮವಿದೆ. ಆ ಧರ್ಮ ಮಾರ್ಗದಲ್ಲಿ ಹೋದರೆ ಮಾತ್ರ ವಿಕಾಸ ಸಿದ್ಧಿಯಾಗುವುದು. ನಿನ್ನ ಕರ್ತವ್ಯ ಮಾಡುತ್ತಿರು, ಕರ್ತವ್ಯದಲ್ಲಿ
ಯಾವುದೇ ಕರ್ಮದ ಫಲಾಪೇಕ್ಷೆಯನ್ನು ಮಾಡದಿರು, ಫಲವನ್ನು ಕೊಡುವವ ಆ ಭಗವಂತನಿದ್ದಾನೆ. ಯಾವುದೇ ರೀತಿಯ ಸಂಪತ್ತಿನ ಮೇಲೆ ಇರಲಿ, ಹಣದ ಮೇಲಿರಲಿ ಅಥವಾ ಪಾಂಡಿತ್ಯದ ಮೇಲಿರಲಿ, ಯಾವತ್ತಿಗೂ ಕೂಡ ಗರ್ವವನ್ನು ಹೊಂದದಿರಿ. ಅಹಂಕಾರ ಅಥವಾ ಗರ್ವ ಬಂದಲ್ಲಿ ಆ ಎಲ್ಲ ಸಂಪತ್ತು, ಎಲ್ಲ ಪಾಂಡಿತ್ಯವು ನೀರಿನ ಪಾಲಾಗುವುದು. ಮಹಾರಾಜರ ಈ ಮಾತಿನಿಂದ ಈ ಪಂಡಿತರಲ್ಲಿದ್ದಂತಹ ಗರ್ವ, ಅಹಂಕಾರವು ತಣ್ಣನೆ ಇಳಿದು ಹೋಯಿತು. ಹಾಗೂ ಮಹಾರಾಜರಿಗೆ ನಮಸ್ಕರಿಸಿ ಈ ಪಂಡಿತ ಹೇಳ್ತಾನೆ, ಮಹಾರಾಜರೇ, ನಿಮ್ಮಿಂದ ಈ ಭಗವದ್ಗೀತೆಯ ಸಣ್ಣ ಪ್ರವಚನವನ್ನು ಕೇಳಿ ನನ್ನ ಅಹಂಕಾರವು ಇಂದು ತೊರೆದು ಹೋಗಿದೆ. ಭಗವದ್ಗೀತೆಯ ಜ್ಞಾನವು ಎಲ್ಲರಲ್ಲಿಯೂ ಪಸರಿಸಲಿ ಎನ್ನುವಂತಹ ಉದ್ದೇಶದಿಂದ ನಾನು ಹೇಳಿದ್ದಷ್ಟೇ. ನನ್ನಲ್ಲಿ ಮಾತ್ರ ಈ ಭಗವದ್ಗೀತೆಯ ಬಗ್ಗೆ ಹೆಚ್ಚು ಪಾಂಡಿತ್ಯವಿದೆ ಎನ್ನುವಂತಹ ಒಂದು ಅಹಂಕಾರ ನನ್ನಲ್ಲಿತ್ತು. ನಿಮ್ಮಲ್ಲಿ ಕೂಡ ಈ ಭಗವದ್ಗೀತೆಯ ಜ್ಞಾನವಿದೆ ಎನ್ನುವುದನ್ನು ಅರಿತ ನನಗೀಗ ನನ್ನ ಪಾಂಡಿತ್ಯದ ಮೇಲಿನ ಗರ್ವ ಎಲ್ಲವೂ ಕರಗಿ ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಹಾರಾಜರೇ ಅಂತ ಈ ಪಂಡಿತನು ಕ್ಷಮಾಯಾಚನೆ ಮಾಡ್ತಾನೆ. ಹೌದಲ್ಲವೇ ಸ್ನೇಹಿತರೆ? ನಮ್ಮಲ್ಲಿ ಪಾಂಡಿತ್ಯವಿದ್ದರೆ ಅದು ಖಂಡಿತ ಒಳ್ಳೆಯದೇ, ಅಥವಾ ನಮ್ಮಲ್ಲಿ ಸಂಪತ್ತಿದ್ದರೆ ಅದು ಖಂಡಿತ ಒಳ್ಳೆಯದೇ. ಆ ಸಂಪತ್ತಿನ ಬಗ್ಗೆ, ಆ ಪಾಂಡಿತ್ಯದ ಬಗ್ಗೆ ಯಾವತ್ತಿಗೂ ಕೂಡ ಗರ್ವ ಇದ್ದರೆ ಮಾತ್ರ ಅದು ಒಳ್ಳೆಯದಲ್ಲ.